ಬಿಣಕಲ್ ಗ್ರಾಮದ ಡಾಕ್ಟರ್ ಅಂಬೇಡ್ಕರ್ ಜಯಂತಿ ಅದ್ದೂರಿಯಾಗಿ ಜರುಗಿತು. ಕುಕನೂರು ತಾಲೂಕಿನ ಬೆಣಕಲ್ ಗ್ರಾಮದಲ್ಲಿ 134ನೆಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿಯನ್ನು 51 ಕುಂಭಮೇಳ ಮತ್ತು ಡಿಜೆ ಅಂಬೇಡ್ಕರ್ ಹಾಡುಗಳ ಜೊತೆಯಲ್ಲಿ ಕುಣಿತದ ಜೊತೆಗೆ ಸಂಭ್ರಮದ ಸಡಗರದಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರದ ಬೆಣಕಲ್ ಗ್ರಾಮದ ಪ್ರಮುಖ ಬೀದಿಯಲ್ಲಿ ಮೆರವಣಿಗೆ ಮಾಡಲಾಯಿತು. ನೀಲಪ್ಪ ದೊಡ್ಡಮನಿ, ಮಹೇಶ್ ನಡುಲಮನಿ, ಲಕ್ಷ್ಮವ್ವ ನಡುಲಮನಿ ಘನಾಧ್ಯಕ್ಷತೆಯಲ್ಲಿ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಲಾಯಿತು. ಈ ಸಭೆಯ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಸನ್ಮಾನ್ಯ ಜಗದೀಶ್ ವಕೀಲರು ಈ ಸಭೆಯನ್ನು ಉದ್ದೇಶಿಸಿ, ದೇಶವು ನೆಮ್ಮದಿಯಿಂದ ಇದೆ, ಎಲ್ಲ ಜಾತಿಯ ಜನಾಂಗದವರು ಜೊತೆಯಾಗಿದ್ದೇವೆ ಎಂದರೆ ಅದಕ್ಕೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರೇ ಕಾರಣ. ಕೆಳವರ್ಗದವರು ಸಾಮಾನ್ಯರು, ಎಸ್ಸಿ ಎಸ್ಟಿ ಹಿಂದುಳಿದವರು ಮತ್ತು ಮಹಿಳೆಯರಿಗೆ ಸಮಾನ ಅವಕಾಶ ಸಿಗುವಂತಹ ವ್ಯವಸ್ಥೆಯನ್ನು ಸಂವಿಧಾನದ ಮೂಲಕ ಕಲ್ಪಿಸಿಕೊಟ್ಟ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸರ್ವರಿಗೂ ಶಕ್ತಿಯಾಗಿದ್ದಾರೆ. ಅವರ ಆಶೀರ್ವಾದದಿಂದ ನಾನು ಕೂಡ ಹಿಂದುಳಿದ ಜನಾಂಗದಲ್ಲಿ ಹುಟ್ಟಿ ಇಂದು ವಕೀಲನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಆದರೆ ಎಲ್ಲರೂ ಮಕ್ಕಳನ್ನು ವಿದ್ಯಾವಂತರಾಗಿ ಬೆಳೆಸಿ ಎಂದರು. ಈ ಸಂದರ್ಭದಲ್ಲಿ ಅತಿಥಿಯಾಗಿ ಆಗಮಿಸಿದ ಲೋಕೇಶ್ ಬೆಣಕಲ್ ಅವರು ಸಂವಿಧಾನದಲ್ಲಿ ಸರ್ವರಿಗೂ ಸಮಾನ ಹಕ್ಕುಗಳನ್ನು ನೀಡುವಂತೆ ಮಾಡಿದಂತಹ ವ್ಯಕ್ತಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು. ಲಂಡನ್ನಲ್ಲಿ ವಿದ್ಯಾಭ್ಯಾಸ ಮಾಡಿದರೂ ಕೂಡ ನಮ್ಮ ದೇಶದ ಪ್ರತಿಯೊಬ್ಬ ನಾಗರಿಕರ ಹಕ್ಕುಗಳ ಸಮಾನತೆಗೆ ಹಲವಾರು ದಿನಗಳ ಕಾಲ ಶ್ರಮಪಟ್ಟು ಸಂವಿಧಾನವನ್ನು ಬರೆದಿದ್ದಾರೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಅತಿಥಿಗಳು ಧರ್ಮರಾಜ ಗೋನಾಳ, ಗೌರಿ ಗೋನಾಳ ಭಾಗವಹಿಸಿದರು. ಅಂಬೇಡ್ಕರ್ ಅವರ ಕ್ರಾಂತಿಯ ಗೀತೆಗಳನ್ನು ಹಾಡಿ ಜನರನ್ನು ರಂಜಿಸಿದರು. ರೂಪರೇಷೆಗಳನ್ನು ನಿರ್ವಹಿಸಿದ ಯುವಕ ಮಿತ್ರರಿಗೂ, ಯುವಕರಿಗೂ, ಮಹಿಳೆಯರಿಗೂ, ತಂದೆ ತಾಯಿಗೆ ಲಿಂಗರಾಜ ನಡುವಲಮನಿ ಅಭಿನಂದನೆಗಳು ಸಲ್ಲಿಸಿದರು. ವರದಿಗಾರರು ಲೋಕೇಶ್ ಬೆಣಕಲ್, ಚಾಣಕ್ಯ ಎಕ್ಸ್‌ಪ್ರೆಸ್ ನ್ಯೂಸ್ ಬ್ಯೂರೋ, ಕುಕನೂರು.